ವೈಯಕ್ತಿಕ ಕಾರಣದಿಂದ ನಾನು ರಾಜಕೀಯದಿಂದ ದೂರ ಇದ್ದೆ. ಚುನಾವಣೆ ರಾಜಕಾರಣದಿಂದ ಮತ್ತು ಪಕ್ಷದ ರಾಜಕಾರಣದಿಂದ ಎಲ್ಲ ಕಡೆಯಿಂದನೂ ದೂರ ಇದ್ದೆ. ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಲ್ಲಿ ಯಾವುದನ್ನು ಮಾಡಬೇಕು ಅಷ್ಟು ಬಿಟ್ಟು ಹೊರತಾಗಿ ಯಾವುದೇ ರಾಜಕಾರಣದ ಚಟುವಟಿಕೆಯಲ್ಲಿ ನಾನು ಭಾಗವಹಿಸ್ತಿರಲಿಲ್ಲ ಕಳೆದ ಕೆಲವು ವರ್ಷಗಳಿಂದ. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೂ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಮುಂಚಿಂದನೂ ಕೂಡ ಹೇಳ್ತಾ ಬಂದಿದ್ದೆ. ನಾನು ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ. ಅದೇ ಪ್ರಕಾರದಲ್ಲಿ ನಾನು ನಡ್ಕೊಂಡಿದ್ದೆ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಕಾರ್ಯಕರ್ತರಿಂದ ತುಂಬ ಬಲವಾದಂಥ ಬೇಡಿಕೆಗಳು ಬರ್ತಾ ಇದೆ, ವಾಪಸ್ ನಿಲ್ಲಬೇಕು ಅಂತ. ಕಾರಣಗಳಿತ್ತು. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನೂ ನಿರೀಕ್ಷಣೆ ಮಾಡಿಲ್ಲ. ಯಾವ ಕೆಲಸ ಕಾರ್ಯಗಳ ಬಗ್ಗೆ ಏನಿಲ್ಲ. ಅದರಿಂದ ರೀತಿಯ ವಿಚಿತ್ರ ಪ್ರೀತಿ ಅದು. ಆ ಒಂದು ಸಂಬಂಧಗಳೇ ಬೇರೆ. ಆ ಸಂಬಂಧಗಳನ್ನು ನಾವು ಮಾತಿನಲ್ಲಿ ತೂಕ ಮಾಡಲಿಕ್ಕಾಗೋದಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ, ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಅವರೆಲ್ಲರ ಭಾವನೆಗಳಿಗೆ, ಪ್ರೀತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಶಿರಬಾಗಿ ನಮಸ್ಕಾರ ಮಾಡ್ತೀನಿ ಅಷ್ಟೇ. ಪ್ರಾಣಾರ್ಪಣೆ ಆದ ನಂತರ ಸಿಕ್ಕಿರತಕ್ಕಂಥ ಒಂದು ಅದ್ಭುತ ವಿಜಯ ಇದು. ಹಿಂದೂ ಸಮಾಜದ ವಿಜಯ. ಒಂದು ವಿಜಿಗೀಷು ಸಮಾಜ ಹೇಗೆ ತಲೆ ಎತ್ತಿ ನಿಲ್ಲತ್ತೆ, ಇದಕ್ಕೊಂದು ಸಾಕ್ಷಿ ರಾಮ ಜನ್ಮಭೂಮಿ ದೇವಸ್ಥಾನ. ಹೇಗೆ ಸೋಮನಾಥ ದೇವಾಲಯ ತಲೆ ಎತ್ತಿ ನಿಂತಿತ್ತು, ಹಾಗೆಯೇ ಇವತ್ತು ರಾಮ ಜನ್ಮಭೂಮಿ ದೇವಸ್ಥಾನ ಇವತ್ತು ತಲೆ ಎತ್ತಿ ನಿಂತಿದೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರತಕ್ಕಂಥ ಕಾನೂನನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ರಾಮ ಜನ್ಮಭೂಮಿಯ ಭವ್ಯ ಮಂದಿರ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲೇಬೇಕು. ಹಿಂದೂ ರಾಷ್ಟ್ರ ನಿರ್ಮಾಣದ ಮೊದಲ ಹೆಜ್ಜೆಯ ಗುರುತುಗಳಿವಲ್ಲ. ಏಳು ಬೀಳುಗಳು ಸ್ವಾಭಾವಿಕ, ಬೇರೆ ಬೇರೆ ಅನೇಕ ಕಾರಣಗಳಿರ್ತವೆ. ಮುಂದಿನ ದಿವಸದಲ್ಲಿ BJPಗೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯ ಇದೆ. ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ. ಅವ್ರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನು ಹಿಡ್ಕೊಂಡೇ ಓಡ್ ತಗೋಬೇಕು. ಹಿಜಾಬಿನ ಹಿಂದ್ಗಡೆನೇ ತಿರುಗ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಖಂಡಿತವಾಗಿ BJP ಭವಿಷ್ಯ ಇದೆ. ಕರ್ನಾಟಕದಲ್ಲಿ ಮುಂದಿನ ದಿವಸ ಸರ್ಕಾರ BJPದು ಕೂಡ ಬರುತ್ತೆ.